ದಾವಣಗೆರೆಯಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ್ದು ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್ ಅವರ ವಿರುದ್ಧ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹಗುರವಾಗಿ ಏಕವಚನದಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ಮಾಜಿ ಮೇಯರ್ ಬಿಜಿ ಅಜಯ್ ಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿರಿಯರಾದ ತಾವು ಈ ರೀತಿ ಮಾತನಾಡುವುದು ತಮಗೆ ಗೌರವ ತರುವುದಿಲ್ಲ. ಸೋಲು ಗೆಲುವು ಸಹಜ. ಸೋತ ಬಳಿಕ ವಿಚಲಿತರಾಗಿ ಮತ್ತೊಬ್ಬರ ಬಗ್ಗೆ ಏಕವಚನದಲ್ಲಿ ಮಾತನಾಡುವುದು ಖಂಡನೀಯ ಎಂದು ಬೇಸರ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ಲೋಕಿಕೆರೆ ನಾಗರಾಜ್ ಮಾತನಾಡಿ, ನಾನು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಅವರ ಕರ್ಮ ಎಂದಿದ್ದರು. ಹಾಗಾದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತಿರುವುದು ಅವರ ಕರ್ಮದಿಂದ ಅಲ್ಲವೇ ಎಂದು ಪ್ರಶ್ನಿಸಿದ ಅವರು, ಮಾಜಿ ಸಂಸದರು ಗೆಸ್ಟ್ ಹೌಸ್ ಬಾಯ್ಸ್ನ ಮಾತು ಕೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ಚಂದ್ರಶೇಖರ್ ಪೂಜಾರ್, ಪಾಲಿಕೆ ಸದಸ್ಯ ನಾಗರಾಜ್, ವೀರೇಶ್ ಪೈಲ್ವಾನ್, ಅಂಜಿನಪ್ಪ, ವಾಟರ್ ಮಂಜುನಾಥ್, ಎನ್ಎಚ್ ಹಾಲೇಶ್, ಪ್ರವೀಣ್ ಜಾಧವ್, ಮಂಜುನಾಥ್, ಜಯಣ್ಣ ಸುದ್ದಿಗೋಷ್ಠಿಯಲ್ಲಿದ್ದರು. ಮೊನ್ನೆ ದಸರಾ ಮಹೋತ್ಸವದ ಬೈಕ್ ರ್ಯಾಲಿ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಸಿದ್ದೇಶಣ್ಣವರು ರವೀಂದ್ರನಾಥ್ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತನಾಡಿರ್ತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೂ ಸಹ ತುಂಬ ನೋವು ತಂದಿರತಕ್ಕಂಥದ್ದು. ಯಾಕಂದರೆ ರವೀಂದ್ರನಾಥ್ ಅವ್ರ ಬಗ್ಗೆ ದಾವಣಗೆರೆ ಜನತೆಗೆ ಏನು ಅಂತ ಗೊತ್ತಿದೆ, ಕರ್ನಾಟಕ ರಾಜ್ಯದ ಜನತೆಗೆ ಏನು ಅಂತ ಗೊತ್ತಿದೆ, ಎಲ್ಲ ನಾಯಕರುಗಳಿಗೂ ಕೂಡ ಗೊತ್ತಿದೆ. ಅವರು ಜನಸಂಘದಿಂದ ಪಕ್ಷವನ್ನು ಕಟ್ಕೊಂಡು ಬಂದಿರತಕ್ಕಂಥವ್ರು. ಇವತ್ತು ದಾವಣಗೆರೆಯಲ್ಲಿ ಬಿ ಜೆ ಪಿ ಬೆಳೆದಿದೆ, ಕಾರ್ಯಕರ್ತರು ಇಷ್ಟೊಂದು ಸಂಖ್ಯೆಯಲ್ಲಿ ಬಿ ಜೆ ಪಿಲಿ ಉಳಿದಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತರು ಎಸ್ ಎ ರವೀಂದ್ರನಾಥ್ ಸಾಹೇಬ್. ಇಡೀ ದಾವಣಗೆರೆ ಜಿಲ್ಲೆ ಗೊತ್ತಿದ್ದ ಹಾಗೆ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷ MP ಯಾವಾಗ ಗೆದ್ದಿತ್ತು? ಇದನ್ನು ಮೊಟ್ಟ ಮೊದಲನೇ ಬಾರಿ ಜಿ ಮಲ್ಲಿಕಾರ್ಜುನಪ್ಪನವ್ರನ್ನ ಮೊದಲನೇ ಬಾರಿ ಗೆಲ್ಸಿರ್ತಕ್ಕಂಥವ್ರು. ಅವರು ಒಟ್ಟಾರೆಯಾಗಿ 3 ಸಾರಿ ಸ್ಪರ್ಧೆ ಮಾಡಿದ್ರಲ್ಲಿ 2 ಸಾರಿ ಗೆದ್ದಿರ್ತಕ್ಕಂಥವ್ರು, 3ನೇ ಬಾರಿ ಅಲ್ಪ ಮತದಲ್ಲಿ ಪರಾಜಿತರಾಗಿದ್ದರು. ಅದಲ್ಲದೆ ಸಿದ್ದೇಶಣ್ಣವರು ಸಹಿತ 4 ಬಾರಿ ಆಗಿರ್ತಕ್ಕಂಥವ್ರು. ಇವರೆಲ್ಲ ಪಕ್ಷ ಕಟ್ಟಿ ಬೆಳೆಸಿರೋದ್ರಿಂದ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ 4 ಬಾರಿ ಸಿದ್ದೇಶಣ್ಣವರು ಅಧಿಕಾರವನ್ನು ಹಿಡಿದಿರ್ತಕ್ಕಂಥದ್ದು. ಅವರು ಈ ಹಿಂದೆಲ್ಲ ನಾವು ಸಾಕಷ್ಟು ಬಾರಿ ಜೊತೆಗೆ ಮಾತಾಡುವಾಗ ನೋಡಿರ್ತಕ್ಕಂಥದ್ದು, ನಮ್ಮ ರವೀಣ್ಣರು ನಮ್ಮ ನಾಯಕರು ಅಂಥೇಳಿ ಅಷ್ಟೊಂದು ಗೌರವಯುತವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ಅವ್ರ ಬಗ್ಗೆ ಏಕವಚನದಲ್ಲಿ ಅವನು ಇವನು ಅಂತ ಮಾತನಾಡಿದ್ದು ಅದು ನಿಜವಾಗ್ಲೂ ಪಕ್ಷಕ್ಕೆ ಮುಜುಗರ ತಂದಿರತಕ್ಕಂಥದ್ದು. ಯಾಕಂದರೆ ಈಗ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಇವತ್ತು ಜಿ ಮಲ್ಲಿಕಾರ್ಜುನಪ್ಪನವ್ರನ್ನ 2 ಸಾರಿ ಇವ್ರನ್ನ 4 ಸಾರಿ ಗೆಲ್ಲಿಸಿದ್ದು ಯಾರು ಅಂಥೇಳಿ ಇಡೀ ದಾವಣಗೆರೆಗೆ ಗೊತ್ತಿರೋಂಥ ವಿಷಯ. ಅವರಿಗಾಗಲೇ ಆಲ್ರೆಡಿ ಚುನಾವಣೆ ನಿವೃತ್ತಿನೂ ಕೂಡ ಆಗಿದ್ದಾರೆ, ಹೇಳಿದ್ದಾರೆ ಅವ್ರು, ನಾನು ಚುನಾವಣೆಯಿಂದ ನಿವೃತ್ತಿ ಆಗಿದ್ದೀನಿ ಅಂತೇಳಿ. ಆದರೆ ಕಾರ್ಯಕರ್ತರು ನಮಗೆ ಇಷ್ಟೊಂದು ಸರಿ 5 ಸಾರಿ ಗೆಲ್ಲಿಸಿದ್ದಾರೆ, ನನ್ನನ್ನು 3-4 ಸಾರಿ ಮಂತ್ರಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಪಕ್ಷದ ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನ ಬೆಳೆಸಬೇಕು, ಅವರಿಗೆ ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಸಂಘಟನೆ ಮಾಡ್ತಾ ಇರ್ತಕ್ಕಂಥವ್ರು ರವೀಂದ್ರನಾಥ್ ಸಾಹೇಬ್. ಅಂಥವ್ರ ಬಗ್ಗೆ ಮಾತನಾಡೋದನ್ನು ನಾವು ನಿಜವಾಗ್ಲೂ ಖಂಡಿಸ್ತೇವೆ. ದಯವಿಟ್ಟು ತಾವು ಕೂಡ ಹಿರಿಯರಿದ್ದೀರಿ, ಈ ರೀತಿ ಮಾತನಾಡೋದು ತಮಗೂ ಕೂಡ ಗೌರವ ಥರ ಅಂಥದ್ದಲ್ಲ. ಯಾಕಂದರೆ ನೀವು ನೋಡಿದಿರಿ, ಕಳೆದಂಥ ಚುನಾವಣೆಯಲ್ಲಿ ನಾನು ಕೂಡ ಪರಾಜಿತನಾಗಿದ್ದೀನಿ. ನಾವೆಲ್ಲ ಬಡತನದ ಮಕ್ಕಳಾಗಿ ಬಂದಿರತಕ್ಕಂಥವ್ರು ನಾವೆಲ್ಲ. ಆದರೆ ಸೋಲು ಗೆಲುವು ಸ್ವಾಭಾವಿಕ ರಾಜಕಾರಣದಲ್ಲಿ. ನಾವೇನು ವಿಚಲಿತರಾಗಿಲ್ಲ ಸೋಲಿನಿಂದ. ಇವತ್ತು ಸೋತಿದ್ದೀವಿ, ನಾಳೆ ಸಂದರ್ಭ ಬಂದಾಗ ಮತ್ತೆ ಸಂಘಟನೆ ಮಾಡ್ತಾ ಹೋದರೆ ಅವಕಾಶ ಸಿಕ್ತು ಅಂದರೆ ಮತ್ತೆ ಮುಂದೆ ಇವತ್ತು ಸೋತಿರೋರು ಗೆದ್ದಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದಾವೆ. ಹಾಗಾಗಿ ಸೋತ ತಕ್ಷಣವೇ ವಿಚಲಿತರಾಗೋದು, ಗೆದ್ದ ತಕ್ಷಣವೇ ಬಿಂಬಿಸೋದು ಇದನ್ನು ದಯವಿಟ್ಟು ಮಾಡೋದಲ್ಲ. ಯಾಕಂದರೆ ಪಕ್ಷ ಗುರುತಿಸಿ 8 ಬಾರಿ ಸಿದ್ದೇಶಣ್ಣವರ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲಿ 6 ಸಾರಿ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ನೀವು ಕಾರ್ಯಕರ್ತರನ್ನ ಬೆಳೆಸೋ ನಿಟ್ಟಿನಲ್ಲಿ ನೀವು ಮಾತನಾಡಬೇಕಾಗತ್ತೆ. ಇವತ್ತು ಕಾರ್ಯಕರ್ತರು ಸಿಕ್ಕಾಪಟ್ಟೆ ಮನನೊಂದಿದ್ದಾರೆ, ಭಾಳ ಮನಸ್ಸು ನೋವು ಮಾಡ್ಕೊಂಡಿದ್ದಾರೆ. ಏನಪ್ಪ ಇದು, ಇವರೆಲ್ಲ ಹಿಂದೆಲ್ಲ ಸಾಕಷ್ಟು ಚುನಾವಣೆಗಳಲ್ಲಿ ನಾವು ನೋಡ್ತಾ ಇದ್ವಿ. ನಾವೇನಾದರೂ BJP ಅವರು ಎಲ್ಲಾದರೂ ಸೋತರು ಅಂತಂದರೆ ಎದುರಾಳಿಗಳನ್ನು ನಿಂದಿಸ್ತಾ ಇದ್ರು. ಅವರು ಎಂಡ ಹಂಚಿದ್ರು, ದುಡ್ಡು ಹಂಚಿದ್ರು, ಅವ್ರು ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು, ಆ ಥರ ಸ್ಟೇಟ್ಮೆಂಟ್ ಕೊಟ್ಟರು, ಹಿಂಗೆ ಮಾಡಿದ್ರು, ಹಂಗಾಗಿ ನಾವು ಸೋತ್ವಿ ಅಂತೇಳಿ ಹೇಳಿಕೆ ಕೊಡ್ತಾಯಿದ್ರು. ಆದರೆ ನಾವು ನಮ್ಮಿಂದನೇ ಸೋತ್ವಿ ಅಂತ ಹೇಳೋದು ಇದು ಎಷ್ಟು ಮಟ್ಟಿಗೆ ಸರಿ?
ಈಗ ನಾವು ಕೂಡ ಪಕ್ಷಕ್ಕೆ MP ಚುನಾವಣೆಯಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡಿದ್ವಿ, ನಾವು ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ. ಬೇಕಾದ್ರೆ ನಮ್ಮ ಫೋನ್ ಡೈರೆಕ್ಟ್ರಿ ತೆಗೆದು ನೋಡಲಿ, ನಾವು ಜನರ ಹತ್ರ ಮಾತಾಡೋದನ್ನು ಕೇಳಿ, ಎಲ್ಲಾದರೂ ಒಂದು ಸಾರಿ ಹೆತ್ತ ತಾಯಿಗೆ ಅನ್ಯಾಯ ಮಾಡೋ ಅಂಥ ಕೆಲಸನ ಯಾರೂ ಕೂಡ ಮಾಡಬಾರ್ದು. ಯಾಕಂದರೆ ಪಕ್ಷ ಗುರುತಿಸಿ ಇವತ್ತು ನಮಗೆ ಮೊನ್ನೆ ನಮ್ಮ ನಾಯಕರ ಬಗ್ಗೆ ಅಂದರೆ ನಮ್ಮ ಪಕ್ಷದ ಹಿರಿಯರ ಬಗ್ಗೆ ಏಕವಚನದಲ್ಲಿ ಮಾಜಿ ಸಂಸದರಾದ ಸಿದ್ದೇಶಣ್ಣವರು ಮಾತಾಡಿದ್ದಾರೆ. ಅವ್ರು ಯಾಕಂಗೆ ಬಡ್ಕೊಂತಾನೆ ಅಂತ ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವರು ರವೀಂದ್ರನಾಥ್ ಅವರು ಕೇಳಿದರೆ ತಪ್ಪಿಲ್ಲ. ರವೀಂದ್ರನಾಥ್ ಅವ್ರು ಕೇಳಿದ್ದು ಈ ವೈಕಂತಿ ಅಂತ ಹೇಳಿಲ್ಲ, ಕಣ್ಣೀರಾಗ್ತಿ ಅಂತ ಹೇಳಿಲ್ಲ. ಒಂದು ಸಲ ಚುನಾವಣೆ ಸೋತಿದ್ದಕ್ಕೆ ತಾವು ಇಡೀ ಪಕ್ಷದ ಜಿಲ್ಲೆಯ ಮುಖಂಡರ ಬಗ್ಗೆ ರಾಜ್ಯದಲ್ಲಿ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ರಾಜ್ಯ ನಾಯಕರ ಬಗ್ಗೆನೇ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಅವರು ನನ್ನ ಸೋಲಿಗೆ ಕಾರಣ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಪಾರ್ಟಿ ವಿರೋಧ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು. ಇವತ್ತು ಯಾರು ಅಧ್ಯಕ್ಷ ವಿರುದ್ಧ ಆದರೆ ಅಂಥವ್ರ ಜೊತೆ ಸೇರಿ ಸಭೆ ಮಾಡ್ತಕ್ಕಂಥದ್ದು, ಪಾರ್ಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನ ಆ ರೀತಿಯಾಗಿ ಅವ್ರು ಹೇಳಿರ್ತಕ್ಕಂಥದ್ದು ರವೀಂದ್ರನಾಥ್ ಅವರು. ಒಂದು ಸಲ ಸೋತಿದ್ದಕ್ಕೆ ಯಾಕೆ ಇಷ್ಟೆಲ್ಲ ರಾಮಾಯಣ ಮಾಡ್ತಾಯಿದ್ದೀರಿ ಅಂತ ಹೇಳಿ, ಇವತ್ತು ಪಾರ್ಟಿ ಹೊಡೆಯುವಂಥ ಕೆಲಸ ಯಾಕೆ ಮಾಡ್ತಿದ್ದೀರಿ ಅಂತ ಹೇಳಿ ರವೀಂದ್ರನಾಥ್ ಅವರು ಮಾತಾಡಿರೋ ಅರ್ಥ ಅದು. ನೀವು ವೈಕಂತೀರಿ ಅಂತ ಹೇಳಿಲ್ಲ. ನಾವು ಇವತ್ತು ಎಲೆಕ್ಷನ್ಗೆ ಸೋತಿದ್ದೀವಿ, ನಾವು ಬಡವರ ಮಕ್ಕಳು, ರೈತರ ಮಕ್ಕಳು. ಪಾರ್ಟಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಗುರುತಿಸಿ ಟಿಕೆಟ್ ಕೊಡ್ತು. ಅಂಥ ಸಮಯದಲ್ಲಿ ನಾವು ಹೋರಾಟ ಮಾಡಿ ಯಾರ ವಿರುದ್ಧ ಅಂತ ಗೊತ್ತಿದೆ, ಅಂಥವ್ರ ವಿರುದ್ಧ ಹೋರಾಟ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ತಗೊಳ್ಳೋದ್ರ ಜೊತೆಗೆ ಅವ್ರನ್ನ ಎದುರಿಸಿದ್ದೀವಿ. ಆದರೆ ಒಂದು ಮಾತು ಹೇಳ್ತೀರ ತಾವು, ಅವರು ಕರ್ಮ ಅವ್ರು ಸೋತಿದ್ದಾರೆ ಅಂತ ಹೇಳ್ತೀರಿ. ನೀವು ಸೋತಿದ್ದಕ್ಕೆ ನಿಮ್ಮ ಕರ್ಮ ಅಂತ ನೀವು ಯಾಕೆ ಅಂದ್ಕೋಬಾರ್ದು? ನಿಮ್ಮ ಸೋಲಿಗಾದರೆ ಎಲ್ಲರೂ ಕಾರಣ. ರಾಜ್ಯ ಮಟ್ಟದ ನಾಯಕರಿಂದ ಹಿಡಿದು ನಮ್ಮ ಜಿಲ್ಲೆ ಮಟ್ಟದ ಎಲ್ಲ ಮುಖಂಡರು ಕಾರಣ. ಆದರೆ ನಮ್ಮ ಸೋಲಿಗಾದರೆ ನಮ್ಮ ಕರ್ಮ ಕಾರಣನ? ನೀವು ಅದನ್ನ ಮೊದಲೇ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಹೇಳ್ತೀರಿ ನೀವು ಆತ್ಮಸಾಕ್ಷಿ ಅಂತ ಹೇಳಿ. ನೀವು ಚುನಾವಣೆ ಯಾವ ರೀತಿ ಮಾಡಿದ್ರಿ? ಚುನಾವಣೆ ಟಿಕೆಟ್ ತರೋದಕ್ಕಿಂತ ಮುಂಚೆ ನೀವೇನು ಹೇಳಿದ್ರಿ? ಆ ಶಾಮ್ನವ್ರನ್ನ ಎದುರಿಸೋದಕ್ಕೆ ನನ್ನ ಬಿಟ್ಟರೆ ಯಾರಿಲ್ಲ, ನನ್ನಂಥ ಗಂಡಸರು ಯಾರಿಲ್ಲ ಅಂತ ಹೇಳಿ ಟಿಕೆಟ್ ತಂದ್ರಿ. ನಿಜವಾಗ್ಲೂ ನಿಮ್ಮ ಆತ್ಮಸಾಕ್ಷಿಯಿಂದ ಹೇಳಿ, ನೀವು ಗಂಡಸ್ಥಾನದ ಚುನಾವಣೆ ಮಾಡಿದ್ರಾ? ನೀವು ಅವತ್ತು ಗಂಡಸ್ಥಾನದ ಚುನಾವಣೆ ಮಾಡಿದರೆ ಇವತ್ತು ನಮಗೆ ಯಾರಿಗೂ ಕೂಡ ಇವತ್ತು ಅವಮಾನ ಆಗ್ತಿರಲಿಲ್ಲ, ನಮ್ಮ ಕಾರ್ಯಕರ್ತರಿಗೆ ನೋವಾಗ್ತಿರ್ಲಿಲ್ಲ, ನಮಗೂ ನೋವಾಗ್ತಿರ್ಲಿಲ್ಲ. ಇವತ್ತು ಇಡೀ ದೇಶದಲ್ಲಿ ಮೋದಿ ಹವಾ ಇತ್ತು. ಅದರಲ್ಲೂ ದಾವಣಗೆರೆ MP ಕ್ಷೇತ್ರ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಂಥ ಕ್ಷೇತ್ರ ಅಲ್ಲ. ಇವತ್ತು ಕಳ್ಕೊಂಡಿದ್ದೀವಿ ಅಂದರೆ ಹೊಟ್ಟೆ ಉರಿತಾ ಇದೆ. ಅದಕ್ಕೆ ಕಾರಣ ನೀವು ಮಾಡಿದಂಥ ಪ್ರತಿಷ್ಠೆಯಿಂದ ಸ್ವಯಂಕೃತ ಅಪರಾಧದಿಂದ ಕಾರಣ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ನೀವು ಚುನಾವಣೆ ಹೊತ್ತಿನಲ್ಲಿ ನೀವು ನಡ್ಕೊಂಡಂಥ ರೀತಿ, ನೀವೇ ಹೇಳ್ತೀರಿ ಒಂದು ಕಡೆ ಈ ಲಗಾನ್ ಟೀಮ್ ಕಾರಣ ಸೋಲೋದಕ್ಕೆ ಅಂತೇಳಿ, ಇನ್ನೊಂದು ಕಡೆ ನೀವೇ ಪ್ರೆಸ್ ಮೀಟಲ್ಲಿ ಹೇಳ್ತೀರಿ ಮೊನ್ನೆ ನಾನು ಎಲ್ಲಿ ಅಡ್ಡಾಡಲಿಲ್ಲ, ನಾನು ಅಡ್ಡಾಡಿದರೆ ಗೆಲ್ತಿದ್ದೆ ಅಂತೇಳಿ. ನೀವು ನಿಮ್ಮ ಪತ್ನಿಗೆ ಟಿಕೆಟ್ ಕೊಡಿಸಿದ ಮೇಲೆ ಅಡ್ಡಾಡಬೇಕಿತ್ತು. 4 ಸಲ ಸಂಸದರಾದಂಥವ್ರು, ನಿಮ್ಮದೇ ಆದ ವರ್ಚಸ್ಸು ಇರಬೇಕಲ್ಲ, ನೀವು ಅಡ್ಡಾಡಿ ಗೆಲ್ಲಿಸ್ಬೇಕಿತ್ತಲ್ಲ. ಎಲ್ಲಿ ಅಡ್ಡಾಡಿದ್ರಿ? ಯಾಕೆ ಅಡ್ಡಾಡಲಿಲ್ಲ ಅಂತ ಹೇಳಿದರೆ, ಸುಮಾರು 5 ವರ್ಷದಿಂದ ನಮ್ಮ